ನಮಸ್ಕಾರ, ನೀವು ನೋಡ್ತಾ ಇದ್ರಿ ಭಾರತ್ ಒನ್ ಕೊಪ್ಪಳ ನ್ಯೂಸ್. ನಾನು ಮಂಜುನಾಥ್ ತೋಟಗೇರ್. ನಿನ್ನೆ ತಡರಾತ್ರಿ ಅಷ್ಟೇ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ SC/ST ಹಾಸ್ಟೆಲ್ನ ವಿದ್ಯಾರ್ಥಿಗಳು ಧರಣಿ ಕುತ್ಕೊಂಡ್ ಬಿಟ್ಟಿದ್ರು. ಎಷ್ಟರ ಮಟ್ಟಿಗೆ ಅವ್ರ ಆಕ್ರೋಶ ಇತ್ತಂತಂದ್ರೆ, ಹಾಸ್ಟೆಲ್ ನಲ್ಲಿ ನಡೀತಕ್ಕಂತಹ ಅವ್ಯವಸ್ಥೆ, ಆಹಾರದಲ್ಲಿರ್ತಕ್ಕಂತಹ ಒಂದು ಕಳಪೆ ಮಟ್ಟ, ಊಟದಲ್ಲಿ ಬರ್ತಕ್ಕಂಥ ಹುಳುಗಳು, ನೊಣಗಳು, ಸ್ವಚ್ಛತೆ, ಇವು ಎಲ್ಲವುಗಳನ್ನ ತಡ್ಕೊಂಡು ಈ ಮಕ್ಕಳಿಗೆ ಹೆಂಗಾಗ್ಬಿಟ್ಟಿತ್ತು ಅಂತಂದ್ರೆ, ಈ ವಿದ್ಯಾರ್ಥಿಗಳಿಗೆ ಅಷ್ಟೊಂದು ಕೋಪಭರಿತಗೊಂಡಿದ್ರು ಅವರು. ಒಂದು ಫ್ಯಾನ್ ಅನ್ನ ರಿಪೇರಿ ಮಾಡ್ಸಕ್ ಆಗ್ತಾ ಇಲ್ಲ ಅಂತಂದ್ರೆ ಯಾಕೆ ಬೇಕ್ರಿ ಇಲಾಖೆ ಅನ್ನೋ ಅಷ್ಟ್ರ ಮಟ್ಟಿಗೆ ಹುಡುಗರು ಕೋಪಗೊಂಡು ಧರಣಿ ಕೂತ್ಕೊಂಡಿದ್ರು. ತಡರಾತ್ರಿ ಇಲಾಖೆಗೆ ಸಂಬಂಧಪಟ್ಟ AD ಎಲ್ಲರೂ ಬಂದ್ರು, ಅವ್ರ ಮಾತು ಕೇಳಲಿಲ್ಲ. ಕೊನೆಗೆ ಅಪರ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂತಹ ಶ್ರೀ ಸಿದ್ದರಾಮೇಶ್ವರ್ ಅವರು ಬಂದ ನಂತರ ಸ್ವಲ್ಪ ಹೋರಾಟ ತಿಳಿಗೊಂಡಿತ್ತು. ಅದಾದ ನಂತರ ಅವರ ಸಮಸ್ಯೆಗಳನ್ನು ಆಲಿಸಿ ಸಾಧ್ಯವಾದಷ್ಟು ನಾನು ಖಂಡಿತ ನಿಮಗೆ ಸ್ಪಂದಿಸ್ತೀನಿ, ಎಲ್ಲ ಸೌಲಭ್ಯಗಳನ್ನು ಕೊಡಿಸ್ತೇನೆ ಅಂತ ಹೇಳಿ ವಾಗ್ದಾನ ಮಾಡಿದ ನಂತರ ಹೋರಾಟ ಅಂತಕ್ಕಂಥದ್ದು ಮುಕ್ತಾಯಿತು. ಈಗ ಒಂದೊಂದಾಗಿ ಅವುಗಳ ಫೋಟೋಗಳನ್ನು ತೋರಿಸ್ತಾ ಹೋಗ್ತೀನಿ ನಿಮಗೆ. ಇವಾಗೇನು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ರಿ, ಆ ಹುಡುಗ ಹಿಡ್ಕೊಂಡಿರೋದು ಒಂದು ತುತ್ತು, ಅದರಲ್ಲಿ ನೊಣ ಇದೆ ನೋಡಿ, ಹೆಂಗ್ ಸತ್ತು ಬಿದ್ದಿದೆ, ಬಾಲ್ ಹುಳಗಳು ಬರ್ತಾ ಇದ್ದಾವೆ, ಆ ಡಬರಿ ಸ್ವಚ್ಛವಾಗಿಲ್ಲ, ಆ ಸಾಂಬಾರ್ ಪದಾರ್ಥ ಹಾಕಿರ್ತಾರಲ್ಲ ಅದನ್ನ ಹಂಗೆ ಬಿಟ್ಟಿರ್ತಾರೆ, ಎಷ್ಟು ಗಲೀಜ್ ಅಂತ ಕಾಣುತ್ತೆ, ವಾಕರ್ಕೆ ಬರೋ ತರ ಇದೆ ಆ ಊಟ ನೋಡ್ಬಿಟ್ರೆ. ಇಷ್ಟೊಂದು ಗಲೀಜಾಗಿರ್ತಕ್ಕಂಥ ಊಟನ ನಮ್ಮ ಮನೆ ಮಕ್ಕಳು ಸೇವಿಸ್ತಾ ಇದ್ದಾರೆ ಅಂತಂದ್ರೆ ಹೆಂಗ್ರಿ ತಡ್ಕೋಬೇಕು ನಾವು? ನಮ್ಗೆ ಆಹಾರದ ಹಕ್ಕು, ವಾಕ್ ಸ್ವಾತಂತ್ರ್ಯ, ಶಿಕ್ಷಣ ಹಕ್ಕು ಎಲ್ಲ ಇದೆ, ಹಾಸ್ಟೆಲ್ ನಲ್ಲಿ ಸಿಗುತ್ತೆ ಅನ್ನೋದೊಂದು ಕನಸಾಗಿರುತ್ತಾ? ಅಥವಾ ನಿಮ್ ಕಣ್ಮುಂದೆ ಏನು ಕಾಣ್ತಾ ಇದೆಯಲ್ಲ, ಇದೇನಾ ಪ್ರತಿಯೊಂದು ಹಾಸ್ಟೆಲ್ ನಲ್ಲಿ ನಡೀತಾ ಇರೋದು ಅನ್ನೋದೊಂದು ಪ್ರಶ್ನೆ ಮೂಡುತ್ತೆ ತಲೆಯಲ್ಲಿ. ನಿನ್ನೆ ರಾತ್ರಿ ಈ ಹಾಸ್ಟೆಲ್ ನ ವಿದ್ಯಾರ್ಥಿಗಳು ಧರಣಿ ಕೂತ್ಕೊಂಡ್ರು. ಇನ್ನು ಕೆಲವು ಹಾಸ್ಟೆಲ್ಗಳನ್ನ ನೋಡ್ಕೊಂಡ್ ಬಿಟ್ರೆ ಅವು ಎಲ್ಲ ಸಮಸ್ಯೆಗಳನ್ನ ನುಂಗ್ಕೊಂಡು ಆ ಮಕ್ಕಳು ಕಲಿತಾ ಇದ್ದಾರಾ, ಓದ್ತಾ ಇದ್ದಾರಾ ಅಲ್ಲಿ ಅನ್ನೋದು ಒಂದು ಆಕ್ಚುಲಿ ಕ್ವಶನ್ ಮಾರ್ಕ್ ಮೂಡೋದು. SC/ST ಹಾಸ್ಟೆಲ್ನ ವಿದ್ಯಾರ್ಥಿಗಳ ಹಣೆ ಬರ ಹಿಂಗಾದ್ರೆ ಇನ್ನು ಬೇರೆ ಬೇರೆ ಕ್ಯಾಟಗರಿಯ ವಿದ್ಯಾರ್ಥಿಗಳ ಹಾಸ್ಟೆಲ್ನ ಹಣೆ ಬರ ಹೆಂಗಿರುತ್ತೋ ಏನೋ ಗೊತ್ತಿಲ್ಲ. ಸೊ ಈ ಪೈಕಿ ಈ ಹಾಸ್ಟೆಲ್ನ ವಿದ್ಯಾರ್ಥಿಗಳು ಒಬ್ರು ನಮ್ಮ ದೂರವಾಣಿ ಸಂಪರ್ಕಕ್ಕೆ ಫೋನ್ ಮಾಡಿ, ಸರ್ ನಮಗೆ ನಿಜವಾಗ್ಲೂ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ನಮ್ಮ ಸಮಸ್ಯೆ ಯಾರಿಗೂ ಹೇಳಕ್ ಆಗ್ತಿಲ್ಲ ಸರ್, ನಿನ್ನೆ ADC ಅವ್ರು ಬಂದು ಕೇಳಿದ ಮೇಲೆ ನಮ್ಮ ದುಃಖ ಅಂತಕ್ಕಂಥದ್ದು ಸ್ವಲ್ಪ ಮಟ್ಟಕ್ಕೆ ಶಮನ ಆಗಿದೆ, ಈಗ ಆ ಸಮಸ್ಯೆಗಳನ್ನ ನೋಡ್ರಿ ಅಂತ ಹೇಳಿ ನಮ್ಮ ವಾಟ್ಸಪ್ ಸಂಖ್ಯೆಗೆ ರವಾನ ಮಾಡಿದ ಮೇಲೆ ನನಗೆ ಆಶ್ಚರ್ಯ ಆಯ್ತು. ಅಯ್ಯೋ, ಇದನ್ನ ಮಾತ್ರ ಬಿಡಬಾರ್ದು, ಇದನ್ನ ಸುದ್ದಿ ಮಾಡ್ಲೇಬೇಕು. ಇದನ್ನ ಬೆಳೀತಾ ಇರೋ ಮಕ್ಕಳು ನಾಳೆ ದೇಶ ಕಟ್ಟೋ ಪ್ರಜೆಗಳು. ಸೊ ಇವ್ರಿಗೆ ಸರಿಯಾದ ಆಹಾರದ ಪೂರೈಕೆ ಆಗ್ತಿಲ್ಲ ಅಂತಂದ್ರೆ ಅಲ್ಲಿ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ, ಇವರ ಮನೆಯಲ್ಲಿ ಇದನ್ನೇ ತಿಂತಾರ ಅಂತ. ಹಂಗಾಗಿ ಆ ವ್ಯಕ್ತಿ, ಆ ವಿದ್ಯಾರ್ಥಿಗಳನ್ನ ದೂರವಾಣಿ ಸಂಪರ್ಕಕ್ಕೆ ತೆಗೆದುಕೊಳ್ತೀನಿ, ನೋಡೋಣ ಏನೇನ್ ಸಮಸ್ಯೆಗಳನ್ನ ಹೇಳ್ತಾರ ಅವ್ರು ಅಂತ ಕೇಳೋಣ. ಹಲೋ, ಇವರೇ, ನಾವು ಕೊಪ್ಪಳ ನ್ಯೂಸ್ ನಿಂದ ಫೋನ್ ಮಾಡ್ತಿರೋದು. ನಿನ್ನೆ ತಡರಾತ್ರಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ನಿಮ್ಮ SC/ST ಹಾಸ್ಟೆಲ್ನ ನಿಮ್ಮ ಸ್ನೇಹ ಬಳಗ ಎಲ್ಲ ಹೋರಾಟ ಕುತ್ಕೊಂಡಿದ್ರಿ ಅಲ್ವಾ? ಸೊ ಒಟ್ಟಾರೆ ತಮ್ಮಗಳಿಂದ ಬಂದಿರತಕ್ಕಂತ ಏನು ಫೋಟೋಸ್ ಇತ್ವಲ್ಲ ನೋಡಿ, ನಮಗೆ ನಿಜವಾಗ್ಲೂ ವಾಕರ್ಕೆ ಬರಂಗಿತ್ತು. ಆ ಹುಳಗಳು, ಬಾಲ್ ಹುಳಗಳು, ಅವ್ಯವಸ್ಥೆ, ಸ್ವಚ್ಛತೆ ಬಗ್ಗೆ ಹೆಂಗೆ, ಎಷ್ಟು ಜನ ಸ್ಟ್ರೆಂತ್ ಇದ್ದೀರಾ ನೀವು ಹಾಸ್ಟೆಲ್ ನಲ್ಲಿ? ಅಂದ್ರೆ ಒಂದ್ 300 ಜನ ಮೇಲ್ಗಡೆನೆ ಇದೀವಿ ಸರ್ ನಾವು. 300 ಜನ ಮೇಲೆ ಇದ್ರಿ? ಹಾ ಸರ್, ಅದು ಮೆನು ಚಾರ್ಟ್ ಚೇಂಜ್ ಆಗಿಲ್ಲ ಸರ್. ಅದು ಓಕೆ, ತಾತ್ಕಾಲಿಕ ಅಂತ ಹೇಳಿ ಹಾಕಿದಾರೆ ಸರ್. ಅದು 7 ತಿಂಗಳಾಯ್ತು ಸರ್ ತಾತ್ಕಾಲಿಕ ಅಂತ ಹೇಳ್ಬಿಟ್ಟು. ಓಕೆ ಓಕೆ. ಇವಾಗ ವಾರ್ಡನ್ ಸರ್ ಬರ್ತಿದಾರೆ ಸರ್. ಯಾವಾಗಂದ್ರೆ ಬೆಳಿಗ್ಗೆ ಹುಡುಗರು ಇಲ್ದೇ ಇರೋ ಟೈಮಲ್ಲಿ ಬಂದ್ ಹೋಗ್ತಾರೆ ಸರ್ ಅವರು. ಓಕೆ. ಅವ್ರು ಯಾವಾಗಂದ್ರೆ ಈಗ ಚಿಕನ್ ಮಾಡಿದ ಟೈಮಲ್ಲಿ ಅಷ್ಟೇ ಬರ್ತಾರೆ ಸರ್, ನೈಟ್ ಅಲ್ಲಿ ಬಂದು ಭೇಟಿ ಆಗ್ತಾರೆ. ಓಕೆ. ಮತ್ತೆ ಊಟದಲ್ಲೆಲ್ಲ ಹುಳ ಬಂದಿದಾವ ಅಂತ ಹೇಳಿ ಸರ್ಗೆ ಗ್ರೂಪ್ ಒಳಗಡೆ ಫೋಟೋ ಕಳಿಸಿದ್ರೆ ಅದಕ್ಕೇನು ರಿಪ್ಲೈ ಮಾಡ್ತಲ್ಲ ಸರ್. ಯಾರು ವಾರ್ಡನ್ ರಿಪ್ಲೈ ಮಾಡಲ್ವಾ? ಹಾ ಸರ್, ವಾರ್ಡನ್ ಸರ್ ರಿಪ್ಲೈ ಮಾಡಲ್ಲ ಸರ್. ಏನು ನಿಮ್ಮ ವಾರ್ಡನ್ ಹೆಸರೇನು? ನಿಮ್ಮ ವಾರ್ಡನ್ ಹೆಸರೇನು? ಅವರು ಸಂಬಾನಿ ಸರ್ ಅಂತ ಹೇಳಿ ಸರ್. ಸಂಬಾನಿ? ಅಬ್ದುಲ್ ಸಂಬಾನಿ ಸರ್ ಅಂತ ಹೇಳಿ ಸರ್. ಅವ್ರು ರಿಪ್ಲೈ ಮಾಡಲ್ಲ? ಹಾ, ರಿಪ್ಲೈ ಮಾಡಲ್ಲ ಸರ್. ನಿಮ್ಮ ತಾಲೂಕಾ ಆಫೀಸರ್ ಇವರಿದಾರಲ್ಲ, ಯಾರು? ಶರಣಪ್ಪ ಸರ್. ಶರಣಪ್ಪ ಸರ್ನೇಮ್ ಏನಿದೆಲ್ಲ, ರಾಠೋಡ? ಹಾ ಸರ್, ರಾಠೋಡ. ಅವ್ರಿಗೂ ಹೇಳಿದ್ವಿ ಸರ್, ವಿಷಯ ತಿಳಿಸಿದ್ವಿ ಸರ್, ಈ ತರ ಊಟಗಳೆಲ್ಲ ಹುಳ ಬರ್ತಿದಾವೆ,
ಮತ್ತೆ ಬಿಸಿನೀರಿನ ವ್ಯವಸ್ಥೆ ಇಲ್ಲ ಸರ್, ಸ್ನಾನ ಮಾಡಕ್ ಬಿಸಿನೀರ್ ಇಲ್ಲ, ಮತ್ ಬೆಳಿಗ್ಗೆ ಚಳಿಗಾಲ ಕುಡಿಯಕ್ ನೀರಿಲ್ಲ, ಬಿಸಿನೀರ್ ಅಂತ ಹೇಳಿದ್ವಿ ಸರ್ ಅದು. ಅದು ಅಡಿಗೆ ಸಿಬ್ಬಂದಿಗಳು ನಾವು ಹೇಳಿದ್ರೆ ಏನು ಮಾತ್ ಕೇಳ್ತಿಲ್ಲ ಸರ್ ಈ ತರ ಅಂತ ಹೇಳಿ ಎಲ್ಲಾ ಹೇಳಿದ್ರು ಸರ್ ಅವರು. ಅವ್ರಿಗೆ ಒಂದು ವಾರದಿಂದ ತಿಳಿಸಿದ್ರು ಸರ್, ಅವ್ರೇನು ರೆಸ್ಪಾನ್ಸ್ ಮಾಡ್ಲಿಲ್ಲ, ಹಾಸ್ಟೆಲ್ಗೂ ಬರ್ಲಿಲ್ಲ ಸರ್ ಅವರು. ಅಂದ್ರೆ ನೀವು ಹೋರಾಟಕ್ಕೆ ಕುತ್ಕೊಳ್ಳೋಕಿನ ಮುಂಚೆ ಪದೇ ಪದೇ ಅವ್ರಿಗೆ ತಿಳಿಸ್ತಾ ಇದ್ರಿ ಏನ್ ಸಮಸ್ಯೆ ಇದೆ ಅಂತ ಹೇಳಿ ಅಲ್ವಾ? ಪದೇ ಪದೇ ತಿಳಿಸಿದ್ವಿ ಸರ್ ಅವ್ರಿಗೆ. ಅಲ್ಲಲ್ಲ, ಆ ಸಮಸ್ಯೆಗಳಿಗೆ ಒಂದ್ ವೇಳೆ ಅವರು ಸ್ಪಂದಿಸ್ಬಿಟ್ಟಿದ್ರೆ ನೀವು ಹೋರಾಟ ಕುತ್ಕೊಳ್ತಿದ್ದಿಲ್ಲ. ಇಲ್ಲ ಸರ್, ಹೋಗ್ತಿದ್ದಿಲ್ಲ ಸರ್, ಇಲ್ಲೇ ಸಮಸ್ಯೆ ಎಲ್ಲ ಬಗೆಹರಿಸಿದ್ರೆ ಇಲ್ಲೇ ಇರ್ತಿದ್ವಿ ಸರ್. ನೋಡಿ, ಮೇಲಾಧಿಕಾರಿಗಳು ಸರಿಯಾದ ಸಮಯಕ್ಕೆ ವಿದ್ಯಾರ್ಥಿಗಳ ಕಷ್ಟ ಕೇಳಿ ಸ್ಪಂದಿಸಿದ್ರೆ ಯಾವ ವಿದ್ಯಾರ್ಥಿಗಳು ರಸ್ತೆಗೆ ಇಳಿದು ಪ್ರತಿಭಟನೆ ಮಾಡಲ್ಲ ಅಲ್ವಾ? ಈಗ ನಿನ್ನೆ ಹೋರಾಟಕ್ಕೆ ಕುತ್ಕೊಂಡ್ರೆ ಪ್ರತಿಫಲವಾಗಿ ಅಲ್ಲಿ ಏನಾಗ್ತಾ ಇದೆ? ಹಾಸ್ಟೆಲ್ ನಲ್ಲಿ ಏನ್ ಘಟನೆ ಈಗ ನಡೀತಾ ಇದೆ? ಏನು ಆಗಿಲ್ಲ ಸರ್, ಅದೊಂದು ಬೋರ್ವೆಲ್ ಒಂದು ವಾರ ಆಯ್ತು ಸರ್, ಇವಾಗ 7 ದಿನದಿಂದ ಕೆಟ್ಟಿತ್ತು ಸರ್ ಅದು. ಬೋರ್ವೆಲ್ ಕೆಟ್ಟು ಹೋಗಿದ್ದು 1 ವಾರ ಆಗಿದೆ. ಗ್ರೇಟ್. ಅದು ನಾವು ನಿನ್ನೆ ನೈಟ್ ಹೋಗಿದ್ವಿ ಅನ್ನೋ ಕಾರಣಕ್ಕೆ ಇವಾಗ ರೆಡಿ ಮಾಡ್ತಿದ್ದಾರೆ ಸರ್, ಇನ್ನೂ ರೆಡಿ ಆಗಿಲ್ಲ ಸರ್, ಇವಾಗ ರೆಡಿ ಮಾಡ್ತಿದ್ದಾರೆ. ಗ್ರೇಟ್ ರೀ, ಆದ್ರೂ ಮೆಚ್ಚಬೇಕು. ಈಗ ಊಟದ ವ್ಯವಸ್ಥೆ ನಮ್ಮ ಜನರು, ನಮ್ಮ ವೀಕ್ಷಕರು ನೋಡ್ತಾ ಇದ್ದಾರೆ ಸ್ಕ್ರೀನ್ ಮೇಲ್ಗಡೆ ಯಾವ್ಯಾವ ರೀತಿಯ ಹುಳುಗಳು ಬರ್ತಾ ಇದಾವೆ ಊಟದಲ್ಲಿ ಅಂತ ಒಂದೊಂದಾಗೆ ಪ್ಲೇ ಆಗ್ತಾ ಇದೆ. ಬ್ರದರ್, ಊಟದ ಬಗ್ಗೆ ನಿಮ್ಮ ಅಭಿಪ್ರಾಯ ಹೆಂಗೆ? ಸರ್ ಅದು ಊಟದ ಏನಂದ್ರೆ ಸರ್, ಹುಡುಗರಿಗೆ ಊಟ ಹಾಕಿಸ್ಕೊಂಡು ಊಟ ಮಾಡ್ಬೇಕಾದ್ರೆ ನೋಡಕ್ ಚೆನ್ನಾಗಿರುತ್ತೆ ಸರ್ ಅದು ಊಟ. ಊಟ ಮಾಡ್ಬೇಕಾದ್ರೆ ಏನನ್ಸುತ್ತೆ, ಈ ತರ ಊಟ ಎಲ್ಲ ತಿನ್ಬೇಕಲ್ಲಪ್ಪ ಅಂತ ಊಟ ಮಾಡ್ತಿರ್ಬೇಕಾದ್ರೆ ಹುಳ ಬರ್ತವೆ, ಅಂದ್ರೆ ಕಲ್ಲು ಬರ್ತಾವ ಸರ್, ಅವನ್ನೆಲ್ಲ ಸರ್ ಈ ತರ ಬರ್ತಿದಾವಲ್ಲ ಅಂತಂದೇಳಿ ಸರ್ ಕೇಳಿದ್ರೆ ಅವ್ರೇನ್ ಹೇಳ್ತಾರೆ, ನೋಡಪ್ಪ ಇವೆಲ್ಲ ಬರೋದೆ ಅಂತಂದೇಳಿ ಫೋನ್ ಕಟ್ ಮಾಡೋದು, ಎಲ್ಲ ಗ್ರೂಪ್ ಅಲ್ಲಿ ಹಾಕಿದ್ರೆ ರಿಪ್ಲೈನೇ ಮಾಡಲ್ಲ ಸರ್ ಯಾವ್ದಕ್ಕೂ. ಅಲ್ಲ, ಇವೆಲ್ಲ ಬರೋದೆ ಅಂತಂದ್ರೆ ಏನಂತ ಅರ್ಥ? ಅವ್ರ ಮಾತಿನ ಅರ್ಥ ಅವ್ರು ಏನ್ ಹೇಳ್ತಿದಾರ ಅಂತೇಳಿ ಇದನ್ನ ಮಾಡ್ತಿಲ್ಲ ಸರ್. ಮತ್ತೆ ಲೈಬ್ರರಿ ಎಲ್ಲ ಇದು ಬುಕ್ಸ್ ಇಲ್ಲ ಸರ್, ಅವೆಲ್ಲ ಬಹುಶಃ ಅವ್ರ ಮನೇಲಿ ಅದನ್ನೇ ತಿಂತಾ ಇದಾರೆ ಏನೋ ಪಾಪ ಅಲ್ವಾ? ಅವ್ರ ಮನೆಲ್ಲಾರೆ ಚೆನ್ನಾಗಿರೋದ್ ಮಾಡ್ಕೊಂತಿರ್ತಾರೆ ಸರ್ ಅವರು. ಇಲ್ಲಿ ಹಾಸ್ಟೆಲ್ ಸ್ಟೂಡೆಂಟ್ ಅಲ್ಲ, ಇವ್ರು ಏನ್ ಮಾಡಿರು ಕೇಳಲ್ಲ ಅಂತ ಹೇಳ್ಬಿಟ್ಟು ಇದನ್ನ ಮಾಡ್ತಾರೆ ಸರ್. ಹೆಂಗೆ ಈಗ ಸರ್ ಸಾಂಬಾರ್ ಮಾಡಿರ್ತಾರೆ, ಗಂಟ್ಲಕ್ಕೆ ಊಟ ಯಾವ ತರ ಮಾಡ್ಬೇಕು ಗಂಟ್ಲಕ್ಕೆ ಇದೆ ಸರ್, ಆ ತರ ಇದೆ ಸರ್ ಅದೆಲ್ಲ ಊಟ. ಎಷ್ಟ್ ದಿನ ಆಯ್ತು ಈ ತರ ಸಮಸ್ಯೆ ಅನುಭವಿಸ್ತಾ ಇದ್ದು ನೀವು ಎಲ್ಲ? ಸರ್ ಇದು ಆಗ್ಲೇ 5-6 ತಿಂಗಳಾಯ್ತು ಸರ್ ಈ ತರ ಸಮಸ್ಯೆ ಆಗಿ. ಇದು ಓನ್ಲಿ SC/ST ಹಾಸ್ಟೆಲ್ಗಳಲ್ಲ ಅಥವಾ ಇನ್ ಬೇರೆ ಬೇರೆ ಹಾಸ್ಟೆಲ್ಗಳಲ್ಲೂ ಈ ತರ ಸಮಸ್ಯೆಗಳು? ಬೇರೆ ಬೇರೆ ಹಾಸ್ಟೆಲ್ ಅಲ್ಲೂ ಇದೇ ತರ ಇದೆ ಸರ್. ಬಟ್ ಅವ್ರು ಹೇಳ್ಕೊಳಕ್ ಬರ್ತಾ ಇಲ್ಲ. ಅವ್ರು ಯಾರು ಕೇಳಿಲ್ಲ, ನಾವು ಕೇಳ್ತಿದೀವಿ ಸರ್, ಇದೇ ಸರ್ ವ್ಯತ್ಯಾಸ. ಓಕೆ ಓಕೆ ಓಕೆ. ಏನ್ ಆಗ್ಬೇಕು ಅನ್ಕೊಂಡಿದ್ರಿ ಇವಾಗ? ಹೇಳ್ರಿ ಸರ್. ನಮ್ಗೆ ಊಟದ ಮೆನು ಚಾರ್ಟ್ ಚೇಂಜ್ ಆಗ್ಬೇಕಿತ್ತು ಸರ್, ಅದನ್ನ ಊಟದ ಮೆನು ಚಾರ್ಟ್ ಚೇಂಜ್ ಆಗ್ಬೇಕು ಒಂದು. ಎರಡನೇದ್ದು ಊಟದಲ್ಲೆಲ್ಲ ಹುಳ ಬರ್ತಿದಲ್ಲ ಅದನ್ನ ಸ್ವಲ್ಪ ಸುಧಾರಿಸ್ಬೇಕು ಸರ್, ಅದು ಊಟದಲ್ಲಿ ಹುಳ ಬರ್ತಿರೋ ತರ ಸುಧಾರಿಸ್ಬೇಕು. ಓಕೆ, ಒಂದು. ಮೂರನೇದ್ದು ಸಿಬ್ಬಂದಿಗಳನ್ನ ಚೇಂಜ್ ಮಾಡ್ಬೇಕು ಸರ್. ಯಾಕೆ ಸಿಬ್ಬಂದಿಗಳನ್ನ ಬದಲಾಯಿಸಬೇಕಾಗತ್ತೆ? ಯಾಕಂದ್ರೆ ಅವ್ರು ಇಲ್ಲೇ ಇದಾರಲ್ಲ, ಅವ್ರು ನಮ್ಮ ವಿದ್ಯಾರ್ಥಿಗಳು ಏನು ಮಾಡಲ್ಲ, ಅವ್ರು ಏನು ಕೇಳೋದೇ ಇಲ್ಲ ಅಂತ ಹೇಳಿ ಒಟ್ಟ ಏನು ರೆಸ್ಪಾನ್ಸೇ ಮಾಡ್ತೀವಿ ಸರ್. ಅಂದ್ರೆ ನಿಮಗೆ ಸರಿಯಾದ ಒಂದು ಜವಾಬ್ದಾರಿ ತಗೊಳ್ತಾ ಇಲ್ಲ ಅಂತ ನಿಮ್ಮ ವಾದ? ಓಕೆ. ಮತ್ತೆ ಕುಡಿ ನೀರಿನ ವ್ಯವಸ್ಥೆ ಇಲ್ಲ ಸರ್. ಕುಡಿಯೋ ನೀರಿನ ವ್ಯವಸ್ಥೆನೇ ಇಲ್ವಾ? ಇಲ್ಲ ಸರ್, ಒಟ್ಟ ಇದು ಬಿಸಿನೀರೇ ಬರಲ್ಲ ಸರ್, ಸ್ನಾನಕ್ಕೂ ಬರಲ್ಲ, ಕುಡಿಯೋಕ್ಕೂ ಬರಲ್ಲ. ಓ ಮೈ ಗಾಡ್. ಅದೊಂದು ಡಬ್ಬ ಇದೆ ಸರ್, ಅದ್ರಲ್ಲಿ ಇದು ತಣ್ಣೀರ್ ಇರುತ್ತೆ ಸರ್, ನೈಟ್ 10 ಗಂಟೆ ಆದ್ರೆ ಅದ್ರಲ್ಲೂ ನೀರ್ ಇರಲ್ಲ ಸರ್ ಕುಡಿಯಕ್ಕೆ. ಬೆಳಿಗ್ಗೆ ಬಂದು ಸಿಬ್ಬಂದಿಗಳು ನೀರ್ ಹಾಕೋವರೆಗೂ ನೀರ್ ಇರಲ್ಲ ಸರ್ ಅದ್ರೊಳಗೆ. ಮೊದಲನೇದಾಗಿ ಸರ್ ಮೂಲ ಸೌಕರ್ಯಗಳನ್ನ ಸರಿಯಾಗಿ ಒದಗಿಸಿಕೊಡ್ತಾ ಇಲ್ಲ ಸರ್ ಇವರು. ಮೂಲ ಸೌಕರ್ಯಗಳೇ ಇಲ್ಲ ಅಲ್ವಾ? ಈಗ ಕುಡಿಯುವ ನೀರಿನ ವ್ಯವಸ್ಥೆ ಸರಿ ಇಲ್ಲ, ಊಟದ ವ್ಯವಸ್ಥೆ ಸರಿ ಇಲ್ಲ, ಸ್ವಚ್ಛತೆಗೂ ಮೊದಲೇ ಇಲ್ಲ. ಓಕೆ. ಈಗ ಸರ್ ನಾವು ಈಗ 7 6 ತಿಂಗಳಾಯ್ತು ಸರ್ ಇವ್ರು ಬಂದು. ನಾವು ಏನ್ ಮನವಿ ಮಾಡಿದ್ವಿ ಅಂದ್ರೆ ಊಟದ ಮೆನುಗಳನ್ನ ಅದು ಹಳೆ ಮೆನುಗಿನ್ನ ಇವಾಗ ಇನ್ನು ಅಂದ್ರೆ ಕಡಿತ ಮಾಡಿದ್ದಾರೆ ಸರ್. ಫಸ್ಟ್ ಮೆನುಗೆ ಏನಿತ್ತು ಆ ಮೆನುಗಿನ ಇದು ಕಡಿತ ಮಾಡಿದ್ದಾರೆ. ಯಾಸ್ ಫಾರ್ ST ಏನ್ ಇದು ರೂಲ್ಸ್ ಇದೆ ಸರ್, ಆ ವೆಬ್ಸೈಟ್ ಅಲ್ಲಿರುವಂತ ಮೆನುಗೆ ಇಲ್ಲಿರುವಂತ ಮೆನುಗೆ ಚೇಂಜ್ ಇದೆ ಸರ್. ಹೊಂದಾಣಿಕೆನೇ ಇಲ್ಲ ಅಂತ ಹೇಳ್ರಿ ಡೈರೆಕ್ಟ್ ಆಗಿ. ಓಕೆ. ಅಲ್ಲಿ ಬರುವಂತ ಮೆನು ಇಲ್ಲಿ ಇಲ್ಲ ಅಂದ್ರೆ ಅದು ಎಲ್ಲಿ ಸೋರಿಕೆ ಆಗ್ತಿದೆ ಅಂತ ನಮ್ಗೆ ಇನ್ನೂ ಗೊತ್ತಾಗ್ತಿಲ್ಲ ಸರ್. ಎಸ್ ಸರ್. ನಿಮ್ಮ ಹಾಸ್ಟೆಲ್ನ ಸಮಸ್ಯೆಗಳನ್ನ ನಮ್ಮ ಕೊಪ್ಪಳ ನ್ಯೂಸ್ ಕಳಕಳಿಯ ಸುದ್ದಿ ಇವತ್ತು ಬಿತ್ತರಿಸುತ್ತೆ. ಮೈ ಡಿಯರ್ ಫ್ರೆಂಡ್ಸ್, ಕೇಳ್ರಿ, ಇವತ್ತಿಂದ ಆ ಹಾಸ್ಟೆಲ್ಗೆ ಸಮಸ್ಯೆಗಳು ಇರದೇ ಇರೋ ಹಾಗೆ ಅಧಿಕಾರಿಗಳಿಗೆ ನಾವು ಖಂಡಿತ ಫಾಲೋ ಅಪ್ ಮಾಡ್ತೀವಿ. ಒಂದು. ಎರಡನೇದ್ದು, ನಿಮ್ಮ ತಂದೆ ತಾಯಂದ್ರು ಹಾಸ್ಟೆಲ್ಗೆ ಏನ್ ಹಾಕಿರ್ತಾರೆ ಅದೇ ತರನಾಗಿ ನೀವು ಚೆನ್ನಾಗಿ ಓದಿ. ಓಕೆ.
ಒಳ್ಳೊಳ್ಳೆ ಪರ್ಸೆಂಟೇಜ್ ತೆಗೆದುಕೊಂಡು ನಿಮ್ಮ ಹಳ್ಳಿಗೆ ರಿಟರ್ನ್ ಆದ್ರೆ ನಿಮಗೆ ಸನ್ಮಾನ ಮಾಡ್ಕೊಂಡು ಕರ್ಕೋಬೇಕು. ಆ ತರ ಒಂದು ಅಂಕಗಳನ್ನು ಗಳಿಸಿ. ಒಳ್ಳೇದಾಗ್ಲಿ. ಓಕೆ.